ಹೆಬ್ಬೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿ 3 ಗುಡಿಸಲು ಭಸ್ಮವಾಗಿರುವಂತಹ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ಹೆಬ್ಬೂರು ಗ್ರಾಮದ ರಾಮೇನಹಳ್ಳಿ ರಸ್ತೆ ಬಳಿಯಲ್ಲಿದ್ದ 3 ಗುಡಿಸಲುಗಳಿಗೆ ಬೆಂಕಿ ಬಿದ್ದಿರುವ ಘಟನೆ ನಡೆದಿದ್ದು, ರಾಮೇನಹಳ್ಳಿ ರಸ್ತೆ ಬದಿಯಲ್ಲಿ ವಾಸವಾಗಿರುವ ಅಲೆಮಾರಿ ಹಕ್ಕಿ ಪಿಕ್ಕಿ ಸಮುದಾಯದ 5 ಕುಟುಂಬದ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿತ್ತು. ಗುಡಿಸಲಿನಲ್ಲಿದ್ದ ಸಿಲಿಂಡರ್ ಸಿಡಿದು ಅದರ ಕೆನ್ನಾಲಿಗೆಗೆ ಪಕ್ಕದ ಗುಡಿಸಲುಗಳಿಗೂ ಆವರಿಸಿ 3 ಗುಡಿಸಲುಗಳು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿವೆ. ಹೆಬ್ಬೂರು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಅಲ್ಲಿನ ಸುತ್ತಮುತ್ತಲಿನ ಜನ ಕೂಡಲೇ ಗುಡಿಸಿನಲ್ಲಿದ್ದವರನ್ನ ಪ್ರಾಣ ಅಪಾಯದಿಂದ ಪಾರು ಮಾಡಿದ್ದು, ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಕುಟುಂಬದ 8 ಮಕ್ಕಳು 16 ಮಂದಿ ಕೂಲಿ ಕಾರ್ಮಿಕರು ಜೀವನ ಬೀದಿ ಪಾಲಾಗಿದೆ. ಬೆಂಕಿ ಅವಘಡದಲ್ಲಿ ಸಂಗ್ರಹಿಸಿಟ್ಟಿದ್ದ ದವಸ ಧಾನ್ಯ, ಒಂದು ಕುಟುಂಬದ 10,000 ರೂಪಾಯಿ ನಗದು, ಮತ್ತೊಂದು ಕುಟುಂಬದ 15,000 ನಗದು, ಓಲೆ, ಕಾಲುಂಗುರ, ಸರ ಸೇರಿದಂತೆ ಬೆಲೆ ಬಾಳುವ ಒಡವೆಗಳು, ಮಕ್ಕಳ ವಿದ್ಯಾಭ್ಯಾಸದ ಪುಸ್ತಕಗಳು ಸುಟ್ಟು ಕರಕಲಾಗಿವೆ. ಘಟನೆಯ ಬಗ್ಗೆ ತಿಳಿಯುತ್ತಿದ್ದಂತೆ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕುಟುಂಬದವರಿಗೆ ಸಾಂತ್ವನ ಹೇಳಿ ಹಣ ಸಹಾಯ ಮಾಡಿ ಸರ್ಕಾರದ ವತಿಯಿಂದ ವಸತಿ ಕಲ್ಪಿಸುವ ಭರವಸೆಯನ್ನ ನೀಡಿದ್ದಾರೆ. ಹಾನಿಗೊಳಗಾದ ಕುಟುಂಬದವರಿಗೆ ಗ್ರಾಮ ಪಂಚಾಯಿತಿಯಿಂದ ಅಂಬೇಡ್ಕರ್ ಭವನದಲ್ಲಿ ತಂಗಲು ತಾತ್ಕಾಲಿಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ವಿಷಯ ತಿಳಿದರೂ ತಡವಾಗಿ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರು ಕೆಂಡ ಕಾರಿದ್ದಾರೆ. ಶಿಫ್ಟ್ ಮಾಡಿ ಟೆಂಪ್ರರಿ ಆಗಿ ಒಂದು 4-5 ದಿವಸಕ್ಕೆ, ಆಮೇಲೆ ಎಲ್ಲರೂ ಸೈಟ್ ಹುಡುಕಿ ಅಲ್ಲಿ ಗುಡಿಸ್ಲೋ ಇಲ್ಲ ಟೆಂಪ್ರರಿ ಶೆಡ್ ಹಾಕೊಡುವಂಥ ರೀತಿ ವ್ಯವಸ್ಥೆ ಮಾಡಿ 1 ವರ್ಷದಲ್ಲಿ ಅವರಿಗೆ ಸೈಟು ಮತ್ತು ಮನೆ ಕಟ್ಸ್ಕೊಡೋದನ್ನ ನಾವು ಮಾಡ್ಕೊಡ್ತೀವಿ. ಸರ್, ಸ್ಥಳಕ್ಕೆ ಶಾಸಕರಾಗಿ ನೀವು ಬಂದಿದ್ದೀರಾ, ಪೊಲೀಸ್ ಫೈರ್ ಇಂಜಿನ್ ಬಂದಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಅಲ್ಲ, ಫೈರ್ ಇಂಜಿನ್ ಏನಕ್ಕೆ ಬಂದಿಲ್ಲ ಅನ್ನೋದನ್ನ SP ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ತನಿಖೆಗೆ ಆದೇಶ ಮಾಡಿದ್ದೇನೆ. ಆದರೆ ಕುಣಿಗಲ್ನವ್ರಿಗೆ ಹೇಳಿ ಈಗ ಬಂದಿದ್ದಾರೆ, ಆದರೆ ಎಲ್ಲ ಬೆಂದೋದ್ಮೇಲೆ ಬಂದಿದ್ದಾರೆ. ಅಂದರೆ ಏನು ಮಾಡೋದು, ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು CEO ಅವ್ರಿಗೂ ಮಾತಾಡಿದ್ದೇನೆ, ನಮ್ಮ CEO ಮತ್ತು EO ಅವ್ರಿಗೆ. ಫಸ್ಟ್ ಇವ್ರಿಗೆ ಸೈಟ್ ಅಲಾಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಸೈಟ್ ಅಲಾಟ್ ಮಾಡಿ 1 ವರ್ಷದಲ್ಲಿ ಅವರಿಗೆ ವಸತಿ ಮತ್ತು ಮನೆ ಎರಡೂ ಮಾಡ್ಕೊಡ್ತೀವಿ. ನೀವು ವೈಯಕ್ತಿಕವಾಗಿ ನೆರವಿನ ಹಸ್ತ 50,000 ರೂಪಾಯಿ ಕೊಡೋಕ್ಕೆ ಕೇಳಿದ್ದೇನೆ. 40,000 ರೂಪಾಯಿ ಅವ್ರಿಗೆಲ್ಲರೂ 10,000 ರೂಪಾಯಿ ಅವರಿಗೆ, ಪ್ಲಸ್ ಪಾತ್ರೆ ಮತ್ತು ಬೆಡ್ಶೀಟು ಮತ್ತು ಇತರೆ ಪಾತ್ರೆ ಸಾಮಾನುಗಳು, ಬಟ್ಟೆಗಳು, ಊಟದ ವ್ಯವಸ್ಥೆಗಳು, ರೇಷನ್ ಇಷ್ಟು ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲ 1 ಲಕ್ಷ ರೂಪಾಯಿ ಅಷ್ಟು ಪರಿಹಾರವನ್ನು ನಾವು ಕೊಡ್ತೇವೆ.